ನಾವು ಪ್ರತಿ ವರ್ಷವೂ ಫಿಡೆ ರೇಟೆಡ್ ಟೂರ್ನಮೆಂಟ್ ಯಾವತ್ತೂ ಆರ್ಗನೈಸ್ ಮಾಡಿರಲಿಲ್ಲ. ನಾರ್ಮಲ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ವಿ. ಬಟ್ ಈ ವರ್ಷ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಲೆವೆಲು ಫಿಡೆ ರೇಟೆಡ್ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ವಿ ಬಳ್ಳಾರಿ ಡಿಸ್ಟಿಕಲ್ಲಿ. ಇದುವರೆಗೂ ಫಿಡೆ ರೇಟೆಡ್ ಟೂರ್ನಮೆಂಟು ಆರ್ಗನೈಸ್ ಯಾರೂ ಮಾಡಿಲ್ಲ. ಸೊ ನಾವು ಒಂದು ಚಾಲೆಂಜಿಗಾಗಿ ತೊಗೊಂಡು ಫಿಡೆ ರೇಟೆಡ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತೇವೆ. 28th ಫ್ರೈಡೇ ಬರುತ್ತೆ, ಈ ನವಂಬರ್ ಮಂತ್ ಇದೇ ಮಂತಲ್ಲಿ. ಸೊ ಹಾಗಾಗಿ ಇಲ್ಲಿ ಬಂದುಬಿಟ್ಟು 3 lakh ಕ್ಯಾಶ್ ಪ್ರೈಸ್ ಇದೆ ಟೋಟಲ್ ಮಕ್ಕಳಿಗೆ. ಸೊ ಮಕ್ಕಳಾಗಿರ್ಬೋದು, ಓಪನ್ ಟೂರ್ನಮೆಂಟ್, ಇಲ್ಲಿ ಯಾವುದೇ ರೀತಿಯ ಏಜ್ ಕ್ಯಾಟಗರಿ ಇಲ್ಲ. ಇದರಲ್ಲಿ ಟೋಟಲ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶದಿಂದ ನಾವು ಓಪನ್ ಕ್ಯಾಟಗರಿನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಎಲ್ಲರನ್ನೂ ಒಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಆಟ ಆಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕ್ಯಾಶ್ ಪ್ರೈಸ್ ಎಲ್ಲ ನಾವು ಡಿವೈಡ್ ಮಾಡ್ತಾ ಹೋಗ್ತಾ ಇದ್ವಿ. ಇದು 12 ಲಕ್ಷದ ವೆಚ್ಚದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರೋಗ್ರಾಮನ್ನು ಮಾಡ್ತಾ ಇದ್ವಿ KRS ಫಂಕ್ಷನ್ ಹಾಲಲ್ಲಿ, ಸಂಗನಕಲ್ ರೋಡಲ್ಲಿ ಪೂರ್ತಿನ. ಇನ್ನೊಂದು, ನಮ್ಮ ಮಕ್ಕಳು ಚೆಸ್ಸಲ್ಲಿ ಬೆಳಿಬೇಕು. ನಮ್ಮ ಬಳ್ಳಾರಿನಲ್ಲೂ ಕೂಡ ಚೆಸ್ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ, ರೇಟಿಂಗ್ ಪ್ಲೇಯರ್ಸ್ ಇದ್ದಾರೆ. ಬೇರೆ ಕಡೆ ಹೋಗಿ ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ನಾವು ರೇಟಿಂಗ್ ಟೂರ್ನಮೆಂಟ್ ಆಡ್ಕೊಂಡು ಬರ್ತಾಯಿದ್ರು. ಸೊ ಅವರುಗಳಿಗೆ ಒಂದು ಒಳ್ಳೆ ಸದವಕಾಶ ಸಿಗಲಿ, ನಮ್ಮಲ್ಲಿ ಕೂಡ ನಮಗೆ ಪ್ರೋತ್ಸಾಹ ಮಾಡೋಣ, ಎಲ್ಲರೂ ಇಲ್ಲಿ ಬಂದು ಬಳ್ಳಾರಿ ಒಂದು ಒಳ್ಳೆ ಇದಾಗಲಿ ಅಂತ ಹೇಳ್ಬಿಟ್ಟು ನಾವು ರೇಟಿಂಗ್ ಟೂರ್ನಮೆಂಟ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಿಂದ. ನನ್ನ ಹೆಸರು ವಿಪಕ್ಷ ಹಿರೇಮಠ ಅಂತೇಳಿ, ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ನ ಜಿಲ್ಲಾ ಅಧ್ಯಕ್ಷರಿದ್ದೀವಿ. ಈ ನಮ್ಮ ಉದ್ದೇಶ ಏನಿದೆ ಅಂದರೆ, ಇದು ಬಳ್ಳಾರಿ ಹಿಸ್ಟ್ರಿಯಲ್ಲಿಯೇ, ಬಳ್ಳಾರಿ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲಿಗೆ ಇಂಟರ್ನ್ಯಾಷನಲ್ ಫಿಡೆ ರೇಟೆಡ್ ಟೂರ್ನಮೆಂಟನ್ನು ಇವರು ಅಪೂರ್ವ ಮೇಡಮ್ ಅವರು ಮಾಡ್ತಾಯಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಮಧುಕರ್ ಸರ್ ಅವರು ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ತೇಜ್ ಕುಮಾರ್ ಸರ್ ಅವರೆಲ್ಲರೂ ಕೂಡ ಸಹಕಾರದೊಂದಿಗೆ ಈ ಒಂದು ಟೂರ್ನಮೆಂಟ್ ಭಾಳ ಅತ್ಯುತ್ತಮವಾಗಿ ಇಡೀ ಗ್ರಾಮೀಣ ಮಟ್ಟದಲ್ಲಿ ಕೂಡ ಈ ಚೆಸ್ ಬೆಳೀಲಿ. ನಮ್ಮ ಉದ್ದೇಶ ಬಳ್ಳಾರಿ ಜಿಲ್ಲೆಯಲ್ಲಿ ಚೆಸ್ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೀಲಿ ಅನ್ನೋ ಉದ್ದೇಶದಿಂದ ಈ ಒಂದು ಚೆಸ್ಸಿಗೆ ನಾವು ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ಕೂಡ ಅನೇಕ ಟೂರ್ನಮೆಂಟ್ಗಳು ಬಳ್ಳಾರಿಯಲ್ಲಿ ನಡೀಲಿ, ಆ ಬಳ್ಳಾರಿಯಲ್ಲಿ ಒಂದು ಚೆಸ್ಸನ್ನು ಬೆಳೆಸಲಿ ಅನ್ನೋ ಒಂದು ಆಶಾಭಾವನೆಯಿಂದ ನಮ್ಮ ಅಪೂರ್ವ ಮೇಡಮ್ ಅವರು ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಒಬ್ಬ ಮಹಿಳೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ ಮಾಡ್ತಾರಂದರೆ ಅದು ಸಾಮಾನ್ಯ ಅಲ್ಲ. ಹಾಗಾಗಿ ನಾವು ನಮ್ಮ ಜಿಲ್ಲಾ ಅಸೋಸಿಯೇಷನ್ ಅಂದರೆ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಅಫಿಲೇಟೆಡ್ ಆಗಿರ್ತಕ್ಕಂಥ ಒಂದೇ ಒಂದು ಅಸೋಸಿಯೇಷನ್ ನಮ್ಮ ಬಳ್ಳಾರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್. ಹಾಗಾಗಿ ಇವರಿಗೆ ನಾವು ಸಂಪೂರ್ಣವಾದಂಥ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳುತ್ತಾ, ಚೆಸ್ಸನ್ನು ನಾವು ಉಳಿಸ್ತೇವೆ, ಬೆಳೆಸ್ತೇವೆ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.